ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಕೃಷಿ ಸ್ನೇಹಿತ ಕೃಷ್ಣ ಆನ್ವಟಿ. ಕೃಷಿ ಸ್ನೇಹಿತ ಯೂಟ್ಯೂಬ್ ಚಾನಲ್‌ಗೆ ಮತ್ತೊಮ್ಮೆ ಸ್ವಾಗತ. ಸ್ವಲ್ಪ ಶುಂಠಿ ದರದಲ್ಲಿ ವ್ಯತ್ಯಾಸ ಆಗಿರೋದ್ರಿಂದ ಈ ವಿಡಿಯೋನ ಮಾಡ್ತಾ ಇದ್ದೇನೆ. ಸೊ, ನಮ್ಮ ಚಾನಲ್‌ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಹೊಸ ವಿಡಿಯೋಗಳು ತಕ್ಷಣಕ್ಕೆ ನೋಟಿಫಿಕೇಶನ್ ಬರುತ್ತೆ. ಬನ್ನಿ ತಡ ಮಾಡೋದು ಬೇಡ, ವಿಡಿಯೋ ಶುರು ಮಾಡೋಣ. ಕರ್ನಾಟಕದ ವಿವಿಧ ಭಾಗಗಳಲ್ಲಿ ಇಂದಿನ ರೆಗೋಡಿ ಶುಂಠಿ ದರ ಏನಿದೆ ಅಂತ ನೋಡೋಣ. ಮೊದಲಿಗೆ ಹಾಸನದಲ್ಲಿ 1250 ಡ್ರೈ ಇದೆ, 1450 ವಾಷಿಂಗ್ ಇದೆ ಅಂತಾನೆ ಹೇಳ್ಬೋದು. ಪಿರಿಯಾಪಟ್ಟಣದಲ್ಲಿ 1250 ಡ್ರೈ ಇದೆ, 1450 ವಾಷಿಂಗ್ ಇದೆ. ಮೈಸೂರಲ್ಲಿ 1200 ಡ್ರೈ ಇದೆ, 1400 ವಾಷಿಂಗ್ ಇದೆ. ಕರ್ನಾಟಕದ ಆಲ್ಮೋಸ್ಟ್ ಎಲ್ಲಾ ಭಾಗಗಳಿಗೆ ಒಂದು ಅವರೇಜ್ ರೇಟ್ ಏನಿದೆ ಅಂತ ನೋಡೋದಾದ್ರೆ 1250ರಿಂದ 1300ವರೆಗೂ ಡ್ರೈ ಇದೆ, 1450ರಿಂದ 1500 ವಾಷಿಂಗ್ ಇದೆ ಅಂತಾನೆ ಹೇಳ್ಬೋದು. ಇನ್ನು ಹಿಮಾಚಲ ಶುಂಠಿ ದರ ನೋಡಕ್ ಹೋದ್ರೆ, ಹಿಮಾಚಲ ಶುಂಠಿ ಕಳೆದ 3-4 ದಿನಗಳಿಗೆ ಹೋಲಿಸಿದ್ರೆ, ಕಳೆದ ವಾರ ನಾವು ವಿಡಿಯೋ ಮಾಡಿದಾಗ ಅದಕ್ಕೂ ಇದಕ್ಕೂ ಹೋಲಿಸಿದ್ರೆ ಸ್ವಲ್ಪ ದರ ಕಡಿಮೆ ಆಗಿದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಇನ್ನು ಹಿಮಾಚಲ ಶುಂಠಿಯ ದರವನ್ನ ನೋಡೋದಾದ್ರೆ, ಕರ್ನಾಟಕದ ಹಿಮಾಚಲ ಶುಂಠಿ ಬೆಳೆಯುವ ಪ್ರದೇಶಗಳಾದಂತಹ ಸಾಗರದಲ್ಲಿ 3200ರಿಂದ 3500 ಪ್ರತಿ ಕ್ವಿಂಟಲ್ಗಿದೆ ಅಂತಾನೆ ಹೇಳ್ಬೋದು. ಇನ್ನು ಶಿವಮೊಗ್ಗದಲ್ಲಿ 3100ರಿಂದ 3300ರವರೆಗೆ ಹಿಮಾಚಲ ಶುಂಠಿ ದರ ಇದೆ. ಹಾವೇರಿಯಲ್ಲಿ 3200ರಿಂದ 3450ರವರೆಗೆ ಹಿಮಾಚಲ ಶುಂಠಿ ದರ ಇದೆ ಅಂತಾನೆ ಹೇಳ್ಬೋದು. ಇನ್ನು ಶಿಕಾರಿಪುರದಲ್ಲಿ 3200ರಿಂದ 3400 ಪ್ರತಿ ಕ್ವಿಂಟಲ್ಗೆ ಇದು ಡ್ರೈ ಆಗಿರುತ್ತೆ. ಹಿಮಾಚಲ ಶುಂಠಿ ದರ ಕಳೆದ ವಾರಕ್ಕೆ ಹೋಲಿಸಿದ್ರೆ ಈ ವಾರ ಸ್ವಲ್ಪ ಕಡಿಮೆ ಆಗಿದೆ ಅಂತಾನೆ ಹೇಳ್ಬೋದು. ಸ್ವಲ್ಪ ಒಂದು 400ರಿಂದ 500ವರೆಗೆ ಕಡಿಮೆ ಆಗಿದೆ ಅಂತಾನೆ ಹೇಳ್ಬೋದು. ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅನ್ನೋದನ್ನ ಖಂಡಿತ ವಿಡಿಯೋಗಳ ಮುಖಾಂತರ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಧನ್ಯವಾದಗಳೊಂದಿಗೆ ನಿಮ್ಮ ಕೃಷಿ ಸ್ನೇಹಿತ ಕೃಷ್ಣ ಆನವಟ್ಟಿ.